ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೆಲೋ ಗೈಸ್. ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಸಾರಿ. ಥ್ಯಾಂಕ್ ಯು ಯಾಕೆ ಅಂತ ಅಂದರೆ ಸ್ಯಾಟರ್ಡೇ ವೀಡಿಯೋನ ನಾನು ಅಷ್ಟು ಲೇಟಾಗಿ ಹಾಕಿದ್ರೂ ಅಷ್ಟು ಚೆನ್ನಾಗಿ ವ್ಯೂಸ್ ಬಂದಿದೆ ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಸಾರಿ ಯಾಕೆ ಅಂತಂದರೆ ಇದು ನನ್ನ ಸಂಡೇ ವೀಡಿಯೋ, ಅಂದರೆ ಲಾಸ್ಟ್ ಸಂಡೇ ವೀಡಿಯೋ. ಒಂದವೇ ಬರಬೇಕಾದ್ರೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅನ್ನೋದೇ ಕಾಣಿಸ್ತಾ ಇತ್ತು. ಕ್ಲಾಸ್ಗೆ ರೀಚ್ ಆದಾಗಲೇ ಗೊತ್ತಾಗಿದ್ದು ಅವತ್ತು ನಮಗೆ ಸ್ಟಿಚಿಂಗ್ ಇತ್ತಂತ. ಸೊ ಕ್ಲಾಸ್ ರೂಮ್ನ ಕ್ಲೋಸ್ ಮಾಡ್ಕೊಂಡು ನಾವು ಬಂದಿದ್ದು ಇಲ್ಲಿಗೆ. ಆ್ಯಸ್ ಯೂಶುವಲ್ ಕ್ಲಾಸಿಗೆ ಬಂದಾದ್ಮೇಲೆ ಮ್ಯಾಮ್ ಬರೋವರೆಗೂ ಟೈಮ್ ಇರುತ್ತಲ್ವಾ, ಸೊ ನಮ್ಮ ಪ್ರಿಪ್ರೇಷನ್ ನಾವು ಮಾಡ್ಕೊತಾ ಇದ್ದು. ಸಂಡೇ ಬ್ಯಾಚ್ 1 ಬ್ಯಾಚ್ 2 ಇಬ್ರು ಒಂದೇ ಕಡೆ ಇದ್ದಿದ್ರಿಂದ ಬ್ಯಾಚ್ 1ಗೆ ಫಸ್ಟ್ ಕ್ಲಾಸ್ ಇತ್ತು. ಬ್ಯಾಚ್ 2 ಅಂದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಬ್ಲೌಸ್ನ ಎಲ್ಲಿಗೆ ಸ್ಟಾಪ್ ಮಾಡಿದ್ವೋ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದು. ಫಸ್ಟ್ ಟೈಮ್ ಇದನ್ನ ಮಾಡೋರಿಗೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಕ್ಯಾನ್ವಸ್ ಏನು ನಾವು ರೆಡಿ ಮಾಡ್ಕೊಂಡಿದ್ದೋ ಫ್ರಂಟ್ ಆ್ಯಂಡ್ ಬ್ಯಾಕು, ಅದು ಫ್ರಂಟ್ ನನಗೆ ಎಷ್ಟು ತಲೆ ಕೆಡಿಸಿತ್ತು ಅಂತಂದರೆ ಲಿಟ್ರಲಿ ನಾನು ಇಷ್ಟು ಡೀಪ್ ಬರುತ್ತಾ ಅಂತ ಶಾಕ್ ಆಗಿಬಿಟ್ಟೆ. ನಮಗೆ ಫುಲ್ ನಗು ಬರ್ತಾಯಿದೆ, ನಾನು ಏನು ಮಾಡಿದೆ ಇಲ್ಲಿ ಅಂತ. ಫೈನಲಿ ಮ್ಯಾಮ್ ಹತ್ರ ಹೋಗ್ಬಿಟ್ಟು ಕೇಳಿದಾಗ ಗೊತ್ತಾಯಿತು, ಇಲ್ಲ ಇದು ಕರೆಕ್ಟಾಗಿದ್ದೆ, ನೀನು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ, ವರಿ ಮಾಡಬೇಡ ಅಂತ ಹೇಳಿದ್ರು. ಸೊ ಫೈನಲಿ ಸ್ವಲ್ಪ ಧೈರ್ಯ ಬಂದಾದಮೇಲೆ ಧೈರ್ಯ ಬರ್ಸ್ಕೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಇದೇ ಗ್ಯಾಪಲ್ಲಿ ನಾನು ಮಾಡಬೇಕಾಗಿರೋದನ್ನ ಭಾವನವ್ರು ನಾನೇ ಮಾಡ್ತೀನಿ ಅಂತ ಇಸ್ಕೊಂಡು ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ನಗಿಸ್ತಾ ಇದ್ದೆ. ವೀಕ್ ಪೂರ ಸ್ಟ್ರೆಸ್ಸಲ್ಲಿರೋ ನಮಗೆ ಕ್ಲಾಸಿಗೆ ಬಂದ ತಕ್ಷಣ ಒಂಥರ ಕಾಮಿಡಿ, ಮಜಾ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಇಂಟ್ರೆಸ್ಟಿಂಗ್ ಆಗಿರೋದನ್ನ ಕಲಿತಾ ಇರ್ತೀವಿ, ಎಷ್ಟು ಖುಷಿಯಿಂದ ಇರ್ತೀವಿ ಅಂತಂದರೆ. ಲಾಸ್ಟ್ ಟೈಮ್ ನಾನು ಒಂದ್ಸಲ ಹೇಳಿದ್ದೆ, ಸೇಮ್ ಕಾಲೇಜ್ ಡೇಸ್ ಥರನೇ ನನಗೆ ಫೀಲ್ ಆಗ್ತಿದೆ ಅಂತ. ಇದೇ ಗ್ಯಾಪಲ್ಲಿ ಕಾಫಿ ಬ್ರೇಕ್ ತೊಗೊಂಡು ನಾವೊಂದು ಪಿಕ್ಚರ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಪ್ರಾಕ್ಟೀಸ್ ಕಡೆ ಬಂದು. ಫ್ರಂಟ್ ಮತ್ತು ಬ್ಯಾಕ್ ಡೀಪ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ವಸ್ ಕಟ್ ಮಾಡ್ಕೊಂಡಿರೋದನ್ನ ಒಂದು ಲೈನ್ ಬಟ್ಟೆ ಮೇಲೆ ಇಟ್ಟು ಐರನ್ ಮಾಡಬೇಕು. ಐರನ್ ಮಾಡಿ ಸ್ಟಿಚ್ ಮಾಡಿದಾಗ ಅದು ಆ ಕಡೆ ಈ ಕಡೆ ಹೋಗಲ್ಲ. ಇನ್ ಕೇಸ್ ಐರನ್ ಮಾಡದೆ ಸ್ಟಿಚ್ ಮಾಡ್ತೀವಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ಬ್ಯಾಕ್ ಡೀಪ್ನ ರೆಡಿ ಮಾಡಿದೆ, ಅದು ಈ ಥರ ಬಂದಿತ್ತು. ಇದನ್ನು ನೋಡಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬಂದ್ಬಿಡ್ತೀನಿ. ಸೊ ಅದಾದಮೇಲೆ ಫ್ರಂಟ್ ಏನಿತ್ತು ಅದನ್ನು ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಏನೇ ಕಾನ್ಫಿಡೆನ್ಸ್ ಬಂದರೂ ಫಸ್ಟ್ ಟೈಮ್ ಎಷ್ಟೇ ಚೆನ್ನಾಗಿ ಬಂದ್ರೂ ಪ್ರಾಕ್ಟೀಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕಂಪ್ಲೀಟಾಗಿ ಸ್ಟಿಚ್ಚೆಲ್ಲ ಮುಗಿದ್ಮೇಲೆ ಒಂದ್ಸಲ ಬ್ಲೌಸ್ನ ರೀಚೆಕ್ ಮಾಡಿದ್ಮೇಲೆ ನಾನು ಸ್ಟಿಚ್ ಮಾಡಿದಂಥ ಬ್ಲೌಸ್ ಈ ಥರ ಬಂದಿತ್ತು. ಏನೂ ಗೊತ್ತಿಲ್ಲದಿರೋ ನನಗೆ, ಒಂದು ಸ್ವಲ್ಪನೂ ಸ್ಟಿಚಿಂಗ್ ಗೊತ್ತಿಲ್ಲದಿರೋ ನನಗೆ ಈ ಥರ ಸ್ಟಿಚ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಇದು ಆ್ಯಕ್ಚುಲಿ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಇದೆ. ಈ ಕ್ಲಾಸ್ನ ಮುಗಿಸ್ಕೊಂಡು ನಾವು ಬಂದಿದ್ದು ಜ್ಯೂಸ್ ಕುಡಿಯೋದಕ್ಕೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಎಷ್ಟು ಸಲ ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಫಾಲೋ, ನಿಮ್ಮ ಒಂದು ಲೈಕ್ ತುಂಬಾ ಮುಖ್ಯ ಆಗುತ್ತೆ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ.